ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟ. ಹಿಮಾಚಲದಲ್ಲಿ ಗುಡ್ಡ ಕುಸಿತಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ದೆಹಲಿ, ಪಂಜಾಬ್, ಯುಪಿಯಲ್ಲೂ ಕೂಡ ಗಂಡಾಂತರ. ಗುರುಗ್ರಾಮದಲ್ಲಿ ಮಳೆಯಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ರಾಜ್ಯದಲ್ಲಿ ಮಾತ್ರವಲ್ಲದೆ ಇತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟವಾಗಿದೆ. ಹಿಮಾಚಲದಲ್ಲಿ ಗುಡ್ಡ ಕುಸಿತಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ದೆಹಲಿ, ಪಂಜಾಬ್, ಯುಪಿಯಲ್ಲೂ ಕೂಡ ಗಂಡಾಂತರ ಸೃಷ್ಟಿಯಾಗಿದೆ. ಗುರುಗ್ರಾಮದಲ್ಲಿ ಮಳೆಯಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ನೋಡಿ, ಈ ಒಂದು ಮಳೆಯ ಅವಾಂತರಕ್ಕೆ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿದ್ರೆ ಊಹೆ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ನಮ್ಮ ರಾಜ್ಯ ಮಾತ್ರವಲ್ಲದೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿ ಇದೆ ಅಂತ ಹೇಳ್ಬೋದು. ಹಿಮಾಚಲದಲ್ಲಿ ಗುಡ್ಡ ಕುಸಿತಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಮಳೆಯ ಒಂದು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದು. ದೆಹಲಿ, ಪಂಜಾಬ್, ಯುಪಿಯಲ್ಲೂ ಕೂಡ ಗಂಡಾಂತರ ಆಗಿದೆ. ಗುರುಗ್ರಾಮದಲ್ಲಿ ಮಳೆಯಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟ ಆಗಿರುವಂತದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ವರುಣನ ಆರ್ಭಟ ಇದೆ, ಅಲ್ಲಿ ಯಾವ ರೀತಿಯಾಗಿ ಒಂದು ಗುಡ್ಡ ಎಲ್ಲ ಕುಸಿತಕ್ಕೆ ಒಳಗಾಗಿ 5 ಮಂದಿ ಬಲಿಯಾಗಿದ್ದಾರೆ. ಈ ವರುಣನ ಆರ್ಭಟ ಎಲ್ಲಾ ಕಡೆ ಕೂಡ ಇದೆ ಅಂತಾನೆ ಹೇಳ್ಬೋದು. ರಾಜ್ಯ ಮಾತ್ರವಲ್ಲದೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಒಂದು ಆರ್ಭಟ ಜೋರಾಗಿ ಇದೆ. ಗುಡ್ಡಗಳೆಲ್ಲ ಕುಸಿತಗೊಂಡಿದೆ. ಇದರಿಂದಾಗಿ 5 ಮಂದಿ ಬಲಿಯಾಗಿದ್ದಾರೆ. ನೋಡ್ತಾ ಇರ್ಬೋದು, ವೆಹಿಕಲ್ ಎಲ್ಲ ಯಾವ ರೀತಿಯಾಗಿ ಅಲ್ಲಿ ನೀರಿಗೆ ಕೊಚ್ಚಿ ಹೋಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವೀಗ ಗಮನಿಸ್ತಾ ಇರ್ಬೋದು. ಗುಡ್ಡ ಎಲ್ಲ ಕೊಚ್ಚಿ ಹೋಗ್ತಾ ಇದೆ ನೀರಲ್ಲಿ. ಮೇಘ ಸ್ಫೋಟ ಆಗಿರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಅದಷ್ಟೇ ಅಲ್ಲ, ದೆಹಲಿ, ಪಂಜಾಬ್, ಯುಪಿಯಲ್ಲೂ ಕೂಡ ಗಂಡಾಂತರ ಸೃಷ್ಟಿಯಾಗಿದೆ. ಗುರುಗ್ರಾಮದಲ್ಲಂತೂ ಆ ಮಳೆಯ ಒಂದು ಕಾರಣಕ್ಕಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. हुआ ना गया